ನನ್ನ ಯೂಟ್ಯೂಬ್ ಐಡಿ ನಂಬರ್ 578ರಲ್ಲಿ ಇವತ್ತಿನ ಪ್ರಸಾರ ಒಂದು ಡ್ಯೂಪ್ಲೆಕ್ಸ್ ಮನೆಯ ಅಪ್ಡೇಟ್ ನೋಡಿ. ಇದು ಶೃಂಗೇರಿ ತಾಲೂಕಿನ ಶೃಂಗೇರಿ ಪೇಟೆಯಿಂದ 6 ಕಿಲೋಮೀಟರ್ ದೂರದಲ್ಲಿ ಹಾಲಂದೂರು ಅಂತ ಒಂದು ಊರಿದೆ. ಚಿಕ್ಕ ಗ್ರಾಮ, ಸುತ್ತಮುತ್ತ ಒಳ್ಳೆ ವಾತಾವರಣ ಇರುವಂತಹ ಗ್ರಾಮ. ಈ ಊರಿನಲ್ಲಿ ಇದೊಂದು ಮನೆ, 9 ವರ್ಷದ ಹಳೆ ಮನೆ ಇದೆ, ಸೇಲ್ಗಿದೆ. ಸೈಟ್ ತಗೊಂಡು ಮನೆ ಕಟ್ಟಿ ಮಾಡ್ಬೇಕು ಅಂತಂದ್ರೆ ಹೆಚ್ಚು ಕಮ್ಮಿ 1 ವರ್ಷ ಬೇಕಾಗುತ್ತೆ. ನಮ್ಮ ಶೃಂಗೇರಿನಲ್ಲಿ ಸಾಕಷ್ಟು ಜನಕ್ಕೆ ಮನೆಗಳನ್ನ ಮಾಡ್ಕೊಟ್ಟಿದೀವಿ, ಸೈಟ್ಗಳನ್ನ ಕೊಡ್ಸಿದೀವಿ. ರೆಡಿ ಮನೆ ಇರುವಂತದ್ದು ಯಾವ್ದಾದ್ರು ಇದ್ರೆ ವಿಡಿಯೋ ಮಾಡಿ ಅಂತ ಹೇಳಿದ್ರು. ನಾನು ಯಾವ್ದು ಮಾಡಿರ್ಲಿಲ್ಲ, ಯಾವ್ದೋ ಒಂದ್ 2 ಮಾಡಿದ್ದೆ ಬಹಳ ಹಿಂದೆ. ಇದೊಂದು ಬಂದಿದೆ, ತುಂಬಾ ಚೆನ್ನಾಗಿದೆ, ಇನ್ವೆಸ್ಟ್ ಮಾಡ್ಲಿಕ್ಕೆ ತುಂಬಾ ಒಳ್ಳೆ ಮನೆ. ನಿಮಗೆ 30x40 ರೆಕಾರ್ಡ್ ನಲ್ಲಿ ಮನೆ ಕಟ್ಟಿದ್ದಾರೆ. ಒಟ್ಟಾರೆಯಾಗಿ ಒಂದು 5 ಗುಂಟೆ ಜಾಗ ಈ ಮನೆಗೆ ಸಿಗುತ್ತೆ. ನೀವು ಅಂಗಳ ಏನ್ ನೋಡ್ಕೊಂಡ್ ಬಂದ್ರಿ ಅದೆಲ್ಲ ಜಾಗ, ಹೆಚ್ಚುವರಿ ಜಾಗಗಳು ಸಿಗುತ್ತೆ. ಗಾರ್ಡನ್ ಏನಾದ್ರು ಮಾಡಬಹುದು. ಹೊರಗಡೆ ಟೈಲ್ಸ್ ಎಲ್ಲ ಹಾಕೊಂಡು, ಪಾರ್ಕಿಂಗ್ ಟೈಲ್ಸ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಈ ಮನೇನ ಇನ್ನು ಫೇಸ್ ಲಿಫ್ಟ್ ಮಾಡಬಹುದು. ಒಟ್ಟಾರೆ 5 ಗುಂಟೆಗೂ ನಿಮಗೆ ಕಾಂಪೌಂಡ್ ಇದೆ. ಸೇಫ್ಟಿ, ಮನೆ ಇನ್ವೆಸ್ಟ್ ಮಾಡಿಕೊಂಡ್ರೆ ನಿಮ್ಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಅಕ್ಕಪಕ್ಕದಲ್ಲಿ ಡೀಸೆಂಟು ವಾತಾವರಣ, ಯಾವುದೇ ತೊಂದರೆ ಗಲಾಟೆ ಗೋಜು ಇಲ್ಲ. ಇದು ಮನೆ ಕೂಡ ಜನರಲ್ ಪ್ರಾಪರ್ಟಿ. ನಿಮಗೆ ಮನೆ ವಿಸ್ತೀರ್ಣ ಹೇಳಿದೆ 30x40 ಅಂತ. ಒಟ್ಟು ನೋಡಿ, ಒಂದು ಹಾಲು 14x28ರಲ್ಲಿ ವಿಶಾಲವಾಗಿ ಹಾಲ್ ಇದೆ. ಒಂದು ಚಿಕ್ಕದಾಗಿ ಒಂದು ದೇವ್ರ ಮನೆ ಮಾಡ್ಕೊಂಡಿದ್ದಾರೆ. ಹಾಗೆಯೇ ಅಡುಗೆ ಮನೆ ಕೂಡ ವಿಶಾಲವಾಗಿದೆ. ಈ ಲೇಡೀಸಿಗೆ ಅಡುಗೆ ಮನೆ ವಿಶಾಲವಾಗಿರಬೇಕು, ಸಾಕಷ್ಟು ಜಾಗ ಇರಬೇಕು. ಮಾಡ್ಯುಲರ್ ಕಿಚನ್ ಮಾಡ್ಕೊಳ್ಳಿಕ್ಕೆ ನೋಡಿ ಅವಕಾಶ ಇದೆ. ಇವರೇನೂ ಮಾಡಿಲ್ಲ, ಹೊಸದಾಗಿ ಮಾಡ್ಕೊಳ್ಬೋದು. ಅಡುಗೆ ಮನೆ ನೋಡಿದ ಮೇಲೆ ನೆಕ್ಸ್ಟ್ ರೂಮ್ಗಳು ನೋಡಿ. ಇದೊಂದು ನಿಮಗೆ ಯುಟಿಲಿಟಿ ಏರಿಯಾ ಅಂತ ಹೇಳ್ಬೋದು. ಮನೆ ಹಿಂಭಾಗದಲ್ಲಿ ಅಡುಗೆ ಮನೆ ನಂತರ ಸಿಗುವಂಥ ಏರಿಯಾದಲ್ಲಿ ನೀವು ಇನ್ನೊಂದು ಏನಾದರೂ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಒಂದು ಅನುಕೂಲವಾಗಿರುವಂಥ ರೂಮು. ಒಟ್ಟಾರೆಯಾಗಿ 4 ರೂಮ್ ಇದೆ. ಗ್ರೌಂಡ್ ಫ್ಲೋರ್ನಲ್ಲಿ 2, ಫಸ್ಟ್ ಫ್ಲೋರ್ನಲ್ಲಿ 2. ಫಸ್ಟ್ ಫ್ಲೋರ್ನಲ್ಲಿ ಮಾಸ್ಟರ್ ಬೆಡ್ರೂಮು, ಅದಕ್ಕೆ ಅಟ್ಯಾಚ್ ಬಾತ್ರೂಮ್ ಇದೆ. ಪ್ಲಸ್ ಇನ್ನೊಂದು ಎಕ್ಸ್ಟ್ರಾ ರೂಮ್ ಕೂಡ ನೀವು ಮುಂದೆ ನೋಡ್ತೀರಿ ವಿಡಿಯೋದಲ್ಲಿ. ಗ್ರೌಂಡ್ ಫ್ಲೋರ್ನಲ್ಲಿ 2 ರೂಮ್ ಅಂತ ನಾನೇನು ಹೇಳಿದೆ, ಅದರಲ್ಲಿ ಒಂದು ಯುಟಿಲಿಟಿಗೆ ಯೂಸ್ ಮಾಡಿಕೊಂಡ್ರೆ ಇನ್ನೊಂದು ಬೆಡ್ರೂಮ್ ಆಗಿ ಮಾಡ್ಕೊಳ್ಬೋದು. ಅದಕ್ಕೆ ಅಟ್ಯಾಚ್ ಬಾತ್ರೂಮ್ ಇರೋದಿಲ್ಲ. ಡ್ಯೂಪ್ಲೆಕ್ಸ್ ಮನೆಗೆ ಬಳಕೆ ಆಗಿರುವಂಥ ಎಲ್ಲ ಮೆಟೀರಿಯಲ್ಸು ಜೆನ್ಯೂನ್ ಇದೆ. ಲ್ಯಾಟರೈಟ್ ಸ್ಟೋನಲ್ಲಿ ಕಟ್ಟಿದ್ದಾರೆ. ಜಂಬಿಟಿಗೆ ಅಂತ ನಾವು ಕರಿತೀವಿ, ಈ ಸೌತ್ ಕೆನಡಾದಲ್ಲೆಲ್ಲ ಸಿಗುತ್ತಲ್ಲ ಆ ಥರದ್ದು ಗಟ್ಟಿಮುಟ್ಟಾದ ಇಟ್ಟಿಗೆ. ಮನೆ ಒಂದು 50 ವರ್ಷಕ್ಕೇನು ತೊಂದರೆ ಇಲ್ಲ, ಗಟ್ಟಿಮುಟ್ಟು ಮನೆ. ಇದು ಮಾಸ್ಟರ್ ಬೆಡ್ರೂಮ್. ನೀವು ನೋಡೋದಾದರೆ ವಿಶಾಲವಾಗಿದೆ. ಇದು ಕೂಡ ಮೆಜರ್ಮೆಂಟು 14x14. ಎಲ್ಲ ರೂಮ್ಗಳು ಒಂದೇ ಅಳತೆಯಲ್ಲಿದೆ. ಅಟ್ಯಾಚ್ ಬಾತ್ರೂಮ್ ಇರುವಂಥ ರೂಮು. 3 ರೂಮ್ ನಿಮಗೆ RCC ಸಿಕ್ಕಿದ್ರೆ ಇನ್ನೊಂದು ಕೆಳಗಡೆ ಒಂದು ರೂಮಿಗೆ ಶೀಟ್ ಮಾಡಿದೆ. ಮನೆ ಹಿಂಭಾಗದಲ್ಲಿ ಸ್ವಲ್ಪ ಶೀಟ್ ಏನು ಮಾಡಿದ್ದಾರೆ, ಅದು ಒಂದು ರೂಮು ತಗೊಂಡಿದ್ದಾರೆ. ಗೋಡೌನ್ ಪರ್ಪಸ್ಸಿಗೆ ಅಂತ ಹೇಳಿದ್ನಲ್ಲ, ಅದನ್ನು ಬಳಕೆ ಮಾಡ್ಕೊಳ್ಬೋದು. ಇದು ಸುಂದರವಾದ ವಿಶಾಲವಾದ ಒಂದು ಪೋರ್ಟಿಕೋ. ಸಾಯಂಕಾಲದ ಹೊತ್ತಿಗೆ 2 ಚೇರ್ ಹಾಕ್ಕೊಂಡು ಕೂತ್ಕೊಂಡು ಕಾಫಿ ಕುಡಿಲಿಕ್ಕೆ ತುಂಬ ಚೆನ್ನಾಗಿದೆ ಮನೆಯ ಮೇಲ್ಗಡೆ. ಹಾಗೆಯೇ ಇದೇ ರೀತಿ ಕೆಳಗಡೆ ಇನ್ನೊಂದು ಪೋರ್ಟಿಕೋ ಕೂಡ ಇದೆ, ನೀವು ನೋಡ್ಕೊಂಬಂದ್ರಿ. ಒಟ್ಟಾರೆಯಾಗಿ ಡ್ಯೂಪ್ಲೆಕ್ಸ್ ಮನೆಯಲ್ಲಿ ಒಂದು ದೊಡ್ಡದೊಂದು ಹಾಲು 14x28, 14x14 ಒಟ್ಟು 4 ರೂಮ್ ಇದೆ. ಇದೊಂದು ಫಸ್ಟ್ ಫ್ಲೋರ್ನಲ್ಲಿರೋ ರೂಮ್. ಅದೇ ಯಾವ ರೂಮಿಗೂ ಫರ್ನಿಷಿಂಗ್ ಆಗಿಲ್ಲ. ನಿಮ್ಮ ಆಸಕ್ತಿಗೆ ತಕ್ಕ ಹಾಗೆ ನಿಮ್ಗೆ ಯಾವ ಡಿಸೈನ್ ಬೇಕೋ ಅದನ್ನು ಮತ್ತೆ ಮಾಡಿಕೊಂಡ್ರೆ ತುಂಬ ಅನುಕೂಲವಾಗಿ ಮಾಡ್ಕೊಳ್ಬೋದು. ಇನ್ನು ಕೊನೆಯದಾಗಿ ವಾಟರ್ ಸೋರ್ಸ್ ಹೇಳೋದಾದರೆ, ಗ್ರಾಮ ಪಂಚಾಯಿತಿ ನೀರು ಬರುತ್ತೆ. 10,000 ಲೀಟ್ರಿನ ಅಂಡರ್ಗ್ರೌಂಡ್ ಟ್ಯಾಂಕ್ ಇದೆ. ಇದರಿಂದ 1 HP ಮೋಟ್ರ್ ಮುಖಾಂತರ 1,000 ಲೀಟ್ರಿನ ಓವರ್ ಹೆಡ್ ಟ್ಯಾಂಕ್ನಲ್ಲಿ ನೀರು ಸ್ಟಾಕ್ ಮಾಡಿಕೊಂಡು ಮನೆಗೆಲ್ಲ ಬಳಕೆ ಮಾಡ್ತಾರೆ. ಇಷ್ಟ ಇದ್ರ ಮಾಹಿತಿ. ಆಡಿಯೋ ವಿಡಿಯೋ ನಿಮಗೆ ಮ್ಯಾಚ್ ಆಗ್ತಾ ಇಲ್ಲ, ಕ್ಷಮಿಸಿ. ಈ ಥರ ವೀಡಿಯೋಗಳನ್ನ ಮಾಡಿ ನನಗೆ ಅನುಭವ ಇಲ್ಲ. ವಿಶಾಲವಾದ ಮನೆ ಅಂಗಳ ನೋಡಿದ್ರಿ. ಇನ್ನು ನೀವು ನೋಡ್ತಾ ಇರುವಂಥ ಸ್ಕ್ರೀನ್ನಲ್ಲಿ ಇದು ತುಂಗಾ ನದಿ, ಹಾಲಂದೂರಿನಲ್ಲಿ ಹರಿಯುವಂಥ ತುಂಗಾ ನದಿ. ಇದು ಮನೆಯಿಂದ ಜಸ್ಟ್ ಫ್ಯೂ ಮಿನಿಟ್ಸ್ ವಾಕ್. ಇದು ಮನೆ ಪ್ಲ್ಯಾನ್. ಇದು ನಿಮ್ಗೆ ಇನ್ನೂ ಹೆಚ್ಚಿನ ಏನೇ ಮಾಹಿತಿ ಇದ್ದರೂ ವಾಟ್ಸಪ್ ಮುಖಾಂತರ ನಾನು ತಿಳಿಸ್ಕೊಡ್ತೀನಿ. ಇಲ್ಲ ನೇರವಾಗಿ ಫೋನ್ ಮಾಡಿದ್ರೆ ಮಾಲೀಕರೊಂದಿಗೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.